ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಇವತ್ತು ಕೂಡ ನಾಗೇಂದ್ರ ರಾಜೀನಾಮೆಯ ಚಟಾಪಟಿ ಮುಂದುವರೆದಿದೆ. ವಿಪಕ್ಷ ನಾಯಕರು ಪಟ್ಟು ಬಿಡದೆ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಗದ್ದಲ ಗಲಾಟೆ ನಡುವೆ ಪ್ರಶ್ನೋತ್ತರ ಕಲಾಪ ಕೂಡ ನಡೆದಿದೆ. ಈ ಕುರಿತೊಂದು ರಿಪೋರ್ಟ್ ಬನ್ನಿ ನೋಡೋಣ. ವಿಧಾನಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು. ನಾಗೇಂದ್ರ ವಿರುದ್ಧ 24 ಪ್ರಕರಣಗಳಿವೆ ಎಂದ ಅಶೋಕ್. ಮಾಡ್ತೀನಿ ನೋಡಿ, ಇಲ್ಲೇ ಬಿಡುಗಡೆ ಮಾಡಿದೀನಿ ನಾನು 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಚಿವ ಬಿ ನಾಗೇಂದ್ರ ವಿರುದ್ಧದ ಬಿಜೆಪಿ ಹೋರಾಟ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇವತ್ತೂ ಕೂಡ ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲವೇ ನಡೆದು ಹೋಗಿದೆ. ಕೈಗೆ ಕಪ್ಪು ಪಟ್ಟಿ ಧರಿಸಿ ಕಲಾಪಕ್ಕೆ ಬಂದ ಬಿಜೆಪಿ ಶಾಸಕರು ಆರಂಭದಿಂದಲೇ ರಾಜೀನಾಮೆಗೆ ಆಗ್ರಹಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಪರಮೇಶ್ವರ್ ನಿನ್ನೆ ಕೊಟ್ಟಿದ್ದ ಉತ್ತರಕ್ಕೆ ತಿರುಗೇಟು ನೀಡಿದ್ರು. ನಿನ್ನೆ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. 24 ಕೇಸ್ ಇದೆ ಅವ್ರ ಮೇಲೆ, 24. ಇದು ಸಿಬಿಐ ಚಾರ್ಜ್ ಶೀಟ್. 24 ಕೇಸ್ ಇದೆ. ಮಾಡ್ತೀನಿ ನೋಡಿ, ಇಲ್ಲೇ ಬಿಡುಗಡೆ ಮಾಡಿದೀನಿ ನಾನು 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐ 3 ಇದೆ, ಆಮೇಲೆ ಇಡಿದು ಇದೆ, ಲೋಕಾಯುಕ್ತದಿದೆ. 4 ಕೇಸ್ಗಳು ಆ ಸೀರಿಯಲ್ ನಂಬರ್. ಹೀಗೆ ಅಶೋಕ್ ಮಾತಾಡ್ತಿದ್ರೆ ಸ್ಪೀಕರ್ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಕೊಟ್ರು. ಆಗ ವಿಪಕ್ಷಗಳ ಸದಸ್ಯರು ಎದ್ದು ನಿಂತು ಧಿಕ್ಕಾರ ಕೂಗಿದ್ರು. 4 ಕೇಸ್ಗಳು ಆ ಸೀರಿಯಲ್ ನಂಬರ್ ನಾನು ಎಷ್ಟೋ ಇದೆ ಅಂತ ಇಲ್ಲ ಅದಕ್ಕೆ ಲೀಡರ್ ಆಫ್ ದ ಅಪೋಸಿಷನ್ ಮಾತಾಡ್ಬೇಕಾದ್ರೆ ಈ ಟೈಪ್ ಬಂದ್ಕೊಟ್ರೆ ಅಧ್ಯಕ್ಷರೇ. ಪ್ರಶ್ನೋತ್ತರ ಕಲಾಪ ನಡೆಸಲು ಅವಕಾಶ ನೀಡದ ಹಿನ್ನೆಲೆ ಪ್ರದೀಪ್ ಈಶ್ವರ್ ನಿಗಿ ಕೆಂಡವಾಗಿದ್ರು. ಸದನದ ಬಾವಿಗಿಳಿದು ನಿಂತು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿದ್ರು. ಆದರೆ ಈಗ ಸುಮಾರು 2025ರಲ್ಲಿ ಹಿಂದಿನ ಅರಣ್ಯ ಸಚಿವರಾಗಿದ್ದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 71 ಅನ್ವಯ ಸರ್ಕಾರ ವಿಪಕ್ಷಗಳ ಗದ್ದಲಕ್ಕೆ ಸೆಡ್ಡು ಹೊಡೆಯಿತು. ಗದ್ದಲದ ನಡುವೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕದ ಮೇಲೆ ಚರ್ಚೆ ನಡೆಯಿತು. ಈ ಎಲ್ಲದರ ನಡುವೆ ಆಗಸ್ಟ್ 30ರಂದು ಸರ್ಕಾರ ಬರಗಾಲ ಘೋಷಣೆ ಮಾಡಲಿದೆ. ಸಲಹೆ ಕೊಡಿ ಅಂತ ಸ್ಪೀಕರ್ ಗರಂ ಆದ್ರು. ಇನ್ನ 30ನೇ ತಾರೀಕಿಗೆ ಬರವನ್ನ ಘೋಷಣೆ ಮಾಡತಕ್ಕಂತ ಸಮಯ ಇದೆ. ಅಲ್ಲಿವರೆಗೆ ನೀವು ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಟ್ರೆ ಅದನ್ನೆಲ್ಲ ಅವ್ರು ಕನ್ಸಿಡರ್ ಮಾಡಬಹುದು. ನೋಡಿ, ಅದನ್ನ ಬಿಡ್ತೀರಿ. ಇದು ಹೊಳೆಮಳೆ 3 ದಿವಸ ಸಲಹೆ ಬಾಲು ಕಾಂಗ್ರೆಸ್ ಕೋರ್ಟ್ ಅಲ್ಲಿ ಐತೆ ಈಗ. ಈ ನಡುವೆ ವಿಪಕ್ಷದ ಕಡೆಯ ಮೈಕ್ ಬಂದ್ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬಂತು. ವಿಧಾನಸಭೆಯಲ್ಲಿ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಈ ಆರೋಪ ಮಾಡಿದ್ರು. ಎಲ್ಲ ಮೈಕ್ ಬಂದ್ ಮಾಡ್ತಾರೆ ಅವರು. ಅಪೋಸಿಷನ್ ಮೈಕ್ ಬಂದ್ ಮಾಡೋ ಹೊಸ ಪದ್ಧತಿಯನ್ನು ಶುರು ಮಾಡ್ರಿ. ಈಗ ಚಾಲು ಮಾಡ್ಯಾರ. ಮತ್ತೊಂದು ಕಡೆ ಬಿ ನಾಗೇಂದ್ರ ವಿಧಾನ ಪರಿಷತ್ ಕಲಾಪಕ್ಕೆ ಹಾಜರಾಗಿದ್ರು. ಈ ವೇಳೆ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ವಿಪಕ್ಷಗಳು ಘೋಷಣೆ ಕೂಗಿದ್ರು. ಆಗ ಕೃಷ್ಣ ಬೈರೇಗೌಡ, ಡಾಕ್ಟರ್ ಯತೀಂದ್ರ ಆಕ್ರೋಶ ಹೊರಹಾಕಿದ್ರು. ಆದರೆ ವಿಪಕ್ಷಗಳು ತಮ್ಮ ಪಟ್ಟು ಸಡಿಲಿಸಲಿಲ್ಲ. ಒಂದ್ ಕಡೆ ಪ್ರಶ್ನೋತ್ತರ ಕಲಾಪ ನಡೆಯುತ್ತಿದ್ರೆ ಮತ್ತೊಂದ್ ಕಡೆ ಹಾಡು ಹೇಳಿದ್ರು. ಸಭಾಪತಿ ವಿಪಕ್ಷಗಳ ವಿರುದ್ಧ ಗರಂ ಆದ್ರು. ಅವ್ರ ಬಾಯಿಗೆ ಬಂದ ಬೈದು ಕಳ್ಳರು ಅದು ಇದು ಹೇಳಿದ್ರೆ ನಾನು ಕೇಳ್ಕೊಂಡು ಸುಮ್ಮನೆ ಕೊಟ್ಟು ಆಗ್ತಾ ನನಗೆ ಹಠ ಮಾಡ್ತಾರಲ್ಲ. ನೀವು ಬಾಯಿಗೆ ಬಂದು ಮಾತಾಡಬೇಡಿ, ನೀವು ಚರ್ಚೆ ಮಾಡಿ ಮಾಡ್ಕೊಳ್ತೆ. ನಿಮಗೆ ಧೈರ್ಯ ಚರ್ಚೆ ಮಾಡಿ.
ಪ್ರಶ್ನೆ ಇಲ್ಲ, ಒಂದು ಕ್ವಾಲಿಫಿಕೇಶನ್ ಇಲ್ಲ, ಒಂದು 3 ಇಲ್ಲ. ವಿಧಾನಮಂಡಲದಲ್ಲಿ 4ನೇ ದಿನವೂ ಗದ್ದಲ ಗಲಾಟೆ ಜೋರಾಗಿತ್ತು. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದ್ರೆ ಕಾಂಗ್ರೆಸ್ ತಕ್ಕ ತಿರುಗೇಟು ಕೊಡ್ತು. ಪ್ರಸನ್ನ, ಕಿರಣ್, ಹರೀಶ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.